ಇವಾಗ ನೀವ್ ಡೈರೆಕ್ಟರ್ ಆಗಿದ್ದೀರಾ, ಸೊ ನೀವ್ ಸೆಟ್ ಅಲ್ಲಿ ಹೇಗಿರ್ತೀರಾ? ನಾನ್ ಸೆಟ್ ಅಲ್ಲಿ ತುಂಬಾನೇ ಸ್ಟ್ರಿಕ್ಟ್ ಆಗಿರ್ತೀನಿ. ಸ್ಟ್ರಿಕ್ಟ್ ಆಗಿರ್ತೀರಾ? ವೆರಿ ಸ್ಟ್ರಿಕ್ಟ್, ಬಿಕಾಸ್ ಐ ಹವ್ ಲರ್ನ್ ದಟ್ ಫ್ರಮ್ ಮೈ ಫಾದರ್. ಏನ್ ಗೊತ್ತಾ, ಕೆಲವು ವಿಷಯಗಳು ನಾವು ಸ್ವೀಟ್ ಆಗಿ ಮಾಡಪ್ಪ ಮಾಡಮ್ಮ ಅಂದ್ರೆ ಯಾರು ಕೇಳಿಸ್ಕೊಳಲ್ಲ. ಮಾಡು ಅಂದ್ರೆ ಅವಾಗ್ಲೇ ಅವರು ಅದು ಆನ್ ಆಗೋದು ತಲೆ ಅವ್ರಿಗೆ. ಸೊ ಯು ಹ್ಯಾವ್ ಟು ಬಿ ಸ್ಟ್ರಿಕ್ಟ್. ಕೆಲವು ಕಡೆ ಕಿರ್ಚ್ಲು ಬೇಕಾಗುತ್ತೆ, ಕೆಲವು ಸಲ ಬೈಲು ಬೇಕಾಗುತ್ತೆ. ಏನಿಲ್ಲ, ಜಸ್ಟ್ ಫಾರ್ ದ ಶಾರ್ಟ್ ಅಷ್ಟೇ. ಶಾರ್ಟ್ ಬಂದಾದ್ಮೇಲೆ ನಾವೆಲ್ಲ ಕೂಲ್ ಆಗಿರ್ತೀವಿ, ಏನು ಬೇಜಾರ್ ಮಾಡ್ಕೋಬೇಡಿ ಅಂತ ಮನ್ಸಲ್ಲೇ ಹೇಳಿರ್ತೀವಿ, ರಿಯಲ್ ಆಗಿ ಹೇಳಕ್ ಆಗಲ್ಲ. ಸೊ ಹಂಗೆ. ಸೊ ಈಗ ಈ ಒಂದು ಆಲ್ಬಮ್ ಸಾಂಗ್ಗೋಸ್ಕರ ನೀವು ಬೇಸಿಕಲಿ ನಿಮ್ಮ ಒಂದು ಪಾತ್ರಕ್ಕೋಸ್ಕರ ಹೆಂಗೆ ರೆಡಿ ಆಗಿದ್ದು, ಡಾನ್ಸ್ ಆಗಿರ್ಬೋದು ಅಥವಾ ಒಂದು ಎಕ್ಸ್ಪ್ರೆಷನ್ ಕೊಡ್ತಾ ಇರ್ತೀರಾ ನೀವು ಕಾರಲ್ಲಿ ಕುತ್ಕೊಂಡಾಗ, ಆಚೆ ಇಳಿದಾಗ, ಒಂದು ಕೈ ಆಗಿರ್ಬಹುದು, ಬಾಡಿ ಆಗಿರ್ಬಹುದು, ಫೇಸ್ ಆಗಿರ್ಬಹುದು, ಒಂದಷ್ಟು ಎಕ್ಸ್ಪ್ರೆಷನ್ ಬರ್ತಾ ಇರುತ್ತೆ, ಅದಕ್ಕೆಲ್ಲ ಹೆಂಗೆ ಪ್ರಿಪೇರ್ ಆದ್ರಿ? ಸೊ ಡಾನ್ಸ್ ಒಂದ್ ಚೂರ್ ಮಾಡಕ್ ಶುರು ಮಾಡಿದೀನಿ. ಅಂದ್ರೆ ನಾವು ಮೊನ್ನೆ ಸೊಂಟ ಸಾಂಗಿಗೆ ಒಂದ್ ರೀಲ್ ಹಾಕಿದ್ದೆ. ಸೊ ಅದನ್ನ ಬೆಲಿ ಡಾನ್ಸ್ ನಾನೀಗ ಮಾಡ್ಬೋದು, ಅಂಡ್ ಸ್ಲೋ ಮೂವ್ಮೆಂಟ್ಸ್. ಸೊ ಅದನ್ನ ನಾನು ವೈ ಆಮ್ ಡೂಯಿಂಗ್ ದಟ್ ಇಸ್ ಬಿಕಾಸ್ ಆಫ್ ನರ್ವಸ್ ಸಿಸ್ಟಮ್ ಬೇಗ ಕನೆಕ್ಟ್ ಆಗುತ್ತೆ ವೆನ್ ಯು ಡೂ ಡಾನ್ಸಿಂಗ್. ಬಟ್ ಆ ಸಾಂಗ್ ಅಲ್ಲಿ ಏನ್ ನಾವು ಜಾಸ್ತಿ ತೋರ್ಸಿರೋದು ಅಂದ್ರೆ, ದೇವರು ನನ್ ಕೈಗೆ 2 ಕ್ರಚ್ಚನ್ ಕೊಟ್ಟ, ನಾನ್ ಅದನ್ನ ಆರ್ಟಿಸ್ಟಿಕ್ ಆಗಿ ಸಾಂಗ್ ಅಲ್ಲ ಯೂಸ್ ಮಾಡಿದೆ. ಸೊ ದಟ್ ನೋಬಡಿ ಶುಡ್ ಫೀಲ್ ಬ್ಯಾಡ್ ಇಫ್ ಟುಮಾರೋ ದೇರ್ ಇಂಜರ್ಡ್, ದೇ ಶುಡ್ ಯೂಸ್ ಇಟ್ ಸ್ಟೈಲಿಶ್ಲಿ. ಅಂದ್ರೆ ಒಂದು ಆಕ್ಟ್ರೆಸ್ ಆ ಕ್ರಚ್ಚನ್ನ ಸ್ಟೈಲಿಶ್ ಆಗಿ, ಅದನ್ನ ಶಾರ್ಟ್ ನಾವು ತುಂಬಾ ಸ್ಟೈಲಿಶ್ ಆಗಿ ತೆಗ್ದಿದೀವಿ. ಸೊ ಐ ವಾಂಟೆಡ್, ದೇವ್ರು ನಿನ್ಗೆ ವೆನ್ ಲೈಫ್ ಗಿವ್ಸ್ ಯು ಲೆಮನ್, ಮೇಕ್ ಲೆಮನೇಡ್ ಅಂತಾರೆ. ಸೊ ಹಂಗೆ ನಂಗೆ ದೇವ್ರ ಕ್ರಚ್ ಕೊಟ್ಟ, ಸರಿ ನಾನು ಇದನ್ನ ಫ್ಯಾಷನಬಲ್ ಆಗಿ ಸಾಂಗ್ ಅಲ್ಲಿ ಯೂಸ್ ಮಾಡ್ತೀನಿ ಅಂತ ನಾನು ಯೂಸ್ ಮಾಡ್ದೆ. ಹಂಗೆ ಅಂದ್ರೆ ಹೆಂಗೆ ರೆಡಿ ಆದ್ರಿ ಇಡೀ ಆಲ್ಬಮ್ ಸಾಂಗ್ಗೋಸ್ಕರ? ಲೈಕ್ ಫ್ರಮ್ ದ ಪಾಯಿಂಟ್ ಆಫ್ ಪುಟಿಂಗ್ ದ ಮೇಕಪ್ ಬ್ಯಾಕ್ ಆನ್, ನಾನು ಮೇಕಪ್ ಹಾಕಕ್ ಶುರು ಮಾಡೋದನ್ನು ಒಂದ್ 3-4 ಡೇಸ್ ನಾನು ಪ್ರಾಕ್ಟೀಸ್ ಮಾಡ್ಬೇಕಿತ್ತು ಆ ಟೈಮ್ಗೆ. ಬಿಕಾಸ್ ಇಮಿಡಿಯೇಟ್ ಆಗಿ ಮೇಕಪ್ ಕೂರಲ್ಲ ಫೇಸ್ಗೆ. ಸೊ ಶೂಟ್ ಇದ್ದಿದ್ದು ಒಂದ್ 3 ಡೇಸ್ ಬ್ಯಾಕ್ ಇಂದ ಸುಮ್ನೆ ಮೇಕಪ್ ಹಾಕೊಂಡ್ ಕೂರ್ತಿದ್ದೆ. ಆಮೇಲೆ ಐ ಆಮ್ ಅ ವೆರಿ ಸ್ಪಾಂಟೇನಿಯಸ್ ಆರ್ಟಿಸ್ಟ್. ಸೊ ಆಕ್ಟಿಂಗ್ ನನ್ಗೆ ಆನ್ ಸ್ಪಾಟ್ ಹಂಗೆ ಬರುತ್ತೆ. ಸೊ ಅದಕ್ಕೇನು ಪ್ರಿಪರೇಷನ್ ನಾನು ಮಾಡ್ಲಿಲ್ಲ, ಬಿಕಾಸ್ ಐ ಹ್ಯಾವ್ ಲರ್ನ್, ಐ ಆಮ್ ಅ ಕಥಕ್ ಡಾನ್ಸರ್ ಬಿಫೋರ್ ಆಲ್ ದಿಸ್. ಸೊ ಅದರಿಂದ ನನಗೆ ಏನು, ಹೇಗೆ ನಾವು ಆನ್ ಸ್ಪಾಟ್ ಇರ್ಬೇಕು, ಹೇಗೆ ಎಕ್ಸ್ಪ್ರೆಷನ್ಸ್ ನಾವು ಆನ್ ಸ್ಪಾಟ್ ತರಬೇಕು, ಅದೆಲ್ಲ ನನ್ಗೆ ಮೊದ್ಲಿಂದಾನೇ ಗೊತ್ತು. ಅದಲ್ದಲೆ ಐ ಹ್ಯಾವ್ ಡನ್ ಮೈ ಆಕ್ಟಿಂಗ್ ಕೋರ್ಸ್ ಫ್ರಮ್ ಕಿಶೋರ್ ನಮಿತ್ ಕಪೂರ್ ಸ್ಕೂಲ್ ಆಫ್ ಆಕ್ಟಿಂಗ್. ಸೊ ಅದೂನು ನನ್ಗೆ ಐ ವಾಸ್ ಇನ್ ಮುಂಬೈ ಸ್ಟಾರ್ಟಿಂಗ್ ಆಫ್ ಮೈ ಕರಿಯರ್. ಸೊ ಅದು ನನ್ಗೆ ಕಂಪ್ಲೀಟ್ ಅವ್ರು ಹೇಳ್ಕೊಟ್ಟಿರೋ ಪಾಠ ಎಲ್ಲ ಹಂಗೆ ಆನ್ ಆಗುತ್ತೆ ಆನ್ ಸ್ಪಾಟ್. ಸೊ ಫಾರ್ ಆಕ್ಟಿಂಗ್ ಐ ಡಿಡ್ಂಟ್ ನೀಡ್ ಎನಿಥಿಂಗ್. ಪ್ಲಸ್ ಡಿರೆಕ್ಷನ್ಗೂ ಬೇಕಾದಂತಹ ಪ್ರಿಪರೇಷನ್ಸ್ ಅಷ್ಟೇ, ಲೈಕ್ ಸ್ಟೋರಿ ಬೋರ್ಡ್ ಆಗಿರ್ಬೋದು ಮಾಡ್ಕೊಳ್ಳೋದು, ವಿತ್ ಮೈ ಟೀಮ್ ವರ್ಕ್ ಮಾಡೋದು. ನೀವು ಎಷ್ಟೇ ಪ್ರಿಪರೇಷನ್ ಮಾಡಿದ್ರು ಅಲ್ವಾ, ಆನ್ ಸ್ಪಾಟ್ ಆಗೋ ಕಥೆನೆ ಬೇರೆ. ಸೊ ಅದಕ್ಕೆ ನೀವು ಯು ಹ್ಯಾವ್ ಟು ಬಿ ರೆಡಿ ಫಾರ್ ಆಲ್ ಆಫ್ ದಟ್. ಬೇಸಿಕ್ಲಿ ಯು ಹ್ಯಾವ್ ಟು ಬಿ ಸ್ಪಾಂಟೇನಿಯಸ್ ಇನ್ ಎವ್ರಿ ವೇ. ಸೊ ಹಂಗೆ ನಾನು ಸ್ಟ್ರಿಕ್ಟ್ ಆಗು ಇದ್ದೆ. ತುಂಬಾ ಆರ್ಟಿಸ್ಟ್ಗೆ ಬೈಸ್ಕೊಂಡು ಇದಾರೆ, ಅಂದ್ರೆ ನನ್ ಜೊತೆ ಪಾಪ ಮಾಡ್ತಿದ್ದಿದ್ದು ಹುಡುಗನ್ ಸ್ವಲ್ಪ I had to be strict because I want, see today he looks good on the camera, he looks good in the song, he looks so, ಅಂದ್ರೆ ಅವ್ರು ಇರೋದೇ ಒಂಥರ ಆಯ್ತಾ, ಅವ್ರು ಕಾಣಿಸಿರೋದೇ ಬೇರೆ ತರ. ಸೊ ಅದಕ್ಕೆ ನಾನು ಇವತ್ತು ಆ ಬಿಹೈಂಡ್ ದ ಸೀನ್ಸ್ ಹಾಕಿರೋದು, ನೋಡಿ ಒಂದು ವ್ಯತ್ಯಾಸ ಹೇಗೆ ಕಾಣಿಸಿದೆ ಅದು ಅಂತ. ಅಂಡ್ ಹಿ ಲುಕ್ಸ್ ಫ್ಯಾಬ್ಯುಲಸ್ ಆನ್ ದ ಸ್ಕ್ರೀನ್. ಸೊ ನಾವು ಸ್ಟ್ರಿಕ್ಟ್ ಆಗಿಲ್ಲ ಅಂದ್ರೆ ಹಾಗೆ ಬರೋದಿಲ್ಲ. ಆಮೇಲೆ ನಮ್ಮ ಅಣ್ಣನೂ ಅಷ್ಟೇ, ಅವನು ಅಂದ್ರೆ ಮನೇಲೇ ನಾನ್ ಬೇರೆ ಅಲ್ವಾ. ಸೊ ಅವ್ನ್ ಸೆಟ್ಟಿಗೆ ಬಂದಾಗ ಅವನು ಒಂಥರ ದಂಗಾಗ್ಬಿಟ್ಟಿದ್ದ, ಇವಳೇ ನಿಂಗೆ ಸೆಟ್ಟಲ್ಲಿ ಹಿಂಗಿದಾಳೆ ಅಂತ. ಸೊ ಬಟ್ ಆರ್ಟಿಸ್ಟ್ ನಾನು, ಅವ್ರನ್ನ ನಮ್ಮ ಅಣ್ಣನ್ ಕರೀರಿ ಅಥವಾ ನಾವು ನಿಕ್ ನೇಮ್ ಕರಿತೀವಿ ಮನೇಲಿ, ಅದನ್ನ ಹಿಡಿದು ನಾನು ಕರೀಲಿಲ್ಲ. ಆರ್ಟಿಸ್ಟ್ ನ ಕರೀರಿ, ಕೂರ್ಸಿ ಹಂಗ್ ಮಾತಾಡ್ತಿದ್ದೆ. ಸೊ ಅವನು ಆ ಆರ್ಟಿಸ್ಟ್ ಬಂದಿದ್ದೀನಿ ಏನ್ ಮಾಡ್ಬೇಕು ಅಂತಾನೆ ಕೇಳ್ತಾ ಇದ್ದ. ಸೊ ಹಂಗೆ. ಸೊ ಇನ್ನೊಂದು ಸ್ಪೆಷಲ್ ಅಂತಂದ್ರೆ ಆದಿತ್ಯ ಸರ್ ಕೂಡ ಇದಾರೆ. ಸೊ ಅವರು ಬೈಕಲ್ಲಿ ಬಂದು ಹೋಗುವಂತದ್ದು, ಲೈಕ್ ಈ ರೀತಿ ಒಂದಷ್ಟು ರೋಲ್ ಗಳನ್ನ ಮಾಡಿದ್ದಾರೆ. ಅಂದ್ರೆ ಸ್ಪೆಷಲಿ ಅವರಿಗೋಸ್ಕರ ಅಂತ ಮಾಡಿರೋದಾ ಅಥವಾ ಅವರು ಸೆಲೆಕ್ಟ್ ಮಾಡಿರೋದಾ ನೀವು ಅವ್ರನ್ನ? ಇಲ್ಲ ಅವ್ರು ಅಂದ್ರೆ ಐ ನೀಡೆಡ್ 1 ಸ್ಟಾರ್ ಇನ್ ದ ಇದು, ಅಂದ್ರೆ ಇನ್ ದ ಪ್ರಾಜೆಕ್ಟ್. ಸೊ ಯಾರು ಒಂದು ಸ್ಟಾರ್ ಎಂಟ್ರಿ. ಆಮೇಲೆ ನನ್ಗೆ ಒಂದು ಸೂಪರ್ ಬೈಕ್ಸ್ ಅಂದ್ರೆ ನಂಗೆ ಬಹಳ ಇಷ್ಟ. ಸೊ ಬೇಸಿಕಲಿ ದಿಸ್ ಡಿಜೆ ಹಿ ಪ್ಲೇಸ್ ದ ಸೀನಿಯರ್ ಡಿಜೆ. ಸೊ ನನ್ನ ಒಂದು ಲವರ್ ಕ್ಯಾರೆಕ್ಟರ್ ಯಾರಿದ್ದಾರೆ ಅವರು ಈಸ್ ಅ ಬೇಸಿಕ್ ಡಿಜೆ. ಸೊ ಆ ಡಿಜೆಸ್ ಅಲ್ಲಿ ಒಂದು ಕಲ್ಚರ್ ಇರುತ್ತೆ. ಸೊ ಈ ಅವ್ರ ಮನೆಯವರು ಅದು ಇದು ಅದೆಲ್ಲ ಇದ್ದಿದ್ದೆ. ಬಟ್ ದೆನ್ ಸೀನಿಯರ್ ಅವ್ರ ಮೇಲೊಬ್ರು ಡಿಜೆ ಇರ್ತಾರೆ, ಅವ್ರ ಮೇಲೊಬ್ರು, ಅವ್ರಿಗೆಲ್ಲ ಈ ಫ್ಯಾಮಿಲಿ ಟ್ರೀ ಇರುತ್ತೆ.
ಸೊ ಅವ್ರನ್ನ ಕೇಳ್ದಲೆ ಅವ್ರ ಲೈಫಲ್ಲಿ ಏನು ಡಿಸಿಷನ್ ಇಷ್ಟು ಸೀರಿಯಸ್ ಆಗಿ ಅವರು ಡಿಜೆಯಿಂಗ್ ನ ತಗೊಂಡಿರ್ತಾರೆ. ಸೊ ಆತರ ನನ್ನ ಫ್ರೆಂಡ್ಸ್ ಕೆಲವು ಡಿಜೆಸ್ ಇದ್ದಾರೆ. ಸೊ ಆಕ್ಚುಲಿ ಇನ್ ದ ಸೆಕೆಂಡ್ ಪಾರ್ಟ್ ಒಬ್ರು ಅವರು ಮಾಡಿರೋ ರಿಯಲ್ ಡಿಜೆನೆ. ಸೆಕೆಂಡ್ ಪಾರ್ಟ್ ಅಂದ್ರೆ ಇನ್ನೊಬ್ರು ಬರ್ತಾರಲ್ಲ, ಅಂದ್ರೆ ನನ್ನ ಲೈಫ್ ಅಲ್ಲಿ ಇನ್ನೊಬ್ರು ಬರ್ತಾರೆ ಎಂಡ್ ಅಲ್ಲಿ. ಈಸ್ ಆಲ್ಸೋ ಡಿಜೆ ಹೂಸ್ ಪ್ಲೇಡ್ ಇನ್ ದ ಸಾಂಗ್. ಅವ್ರು ಈಸ್ ಆಕ್ಚುಲಿ ಅನ್ ಇಂಟರ್ನ್ಯಾಷನಲ್ ಡಿಜೆ, ಸಂತೋಷ್ ಲಕ್ಷ್ಮಣ್ ಅಂತ. ಸೊ ಸ್ಮೈಲಿ ಅಂತ ಅವರ ಡಿಜೆ ನೇಮ್. ಸೊ ಅವರು ಸೆಕೆಂಡ್ ಹಾಫ್ ಅಲ್ಲಿ ಬಂದು ಈಸ್ ಅ ರಿಯಲ್ ಡಿಜೆ. ಸೊ ಮೈ ಬ್ರದರ್ ಪ್ಲೇಸ್ ಅ ಸೀನಿಯರ್ ಡಿಜೆ ಹೂ ಗಿವ್ಸ್ ಓಕೆ ಟು ಹಿಸ್ ಗರ್ಲ್ ಫ್ರೆಂಡ್. ಸೊ ಇವಳು ನನ್ನ ಗರ್ಲ್ ಫ್ರೆಂಡು ಅಂತ ಅವ್ನು ತೋರಿಸ್ತಾನೆ. So when he sees her with the crutch and all that, ಅವ್ರಿಗೆ ಅರ್ಥ ಆಗುತ್ತೆ that you know he has chosen someone who's recovering, who is in a vulnerable position, but still super ಅಂತ ಅವನು ಓಕೆ ಕೊಡ್ತಾನೆ. ಸೊ ಅಷ್ಟು ಪಾರ್ಟ್ ನ ನಾನು ಯಾರು ಅಂತ ಅನ್ಕೊಂತ ಇದ್ದಾಗ ಫಸ್ಟ್ ಥಾಟ್ ನಂಗೆ ಬಂದಿದ್ದು ನಮ್ಮ ಅಣ್ಣನೇ. ಸೊ ಆದಿತ್ಯ ಅಂತ ಬಂತು ಫಸ್ಟ್, and he happens to be my brother. So okay, ಸೂಪರ್ ಬೈಕ್ ಇವ್ರು ಸೂಟ್ ಹಾಕ್ತಾರೆ. ಸೊ ಇವ್ರನ್ನೇ ಹಾಕೋಣ ಅಂತ ಸೂಟ್ ಆಗ್ತಾ ಇದಾರೆ. he totally ಚೆನ್ನಾಗಿ ಕಾಣಿಸ್ತಿದೆ. and then ಏನ್ ಗೊತ್ತಾ, ನನ್ಗೆ ಅದೊಂದ್ ಪ್ರೆಷರ್ ಇತ್ತು. ಐ ಕೆನಾಟ್ ಅವ್ನ ನಮ್ಮ ಅಣ್ಣ ಆಗಿದ್ದಕ್ಕೆ ಸುಮ್ನೆ ಬಂದು ಹೆಂಗೆಂಗೋ ಅವನ್ನ ತೋರ್ಸ್ಬಿಡಕ್ ಆಗೋದಿಲ್ಲ. ಬಿಕಾಸ್ ಐ ಹ್ಯಾವ್ such a big responsibility that he has to look like a star. He has to look like a star entry and he has to get out like a star. ಅದಷ್ಟನ್ನು ನಾನು ಒಂದೇ ಅವ್ರು ಬಂದ್ರು ಸೆಟ್ಗೆ. ಸೊ ಅವ್ರಿಗೋಸ್ಕರ ಸ್ಪೆಷಲ್ ಕ್ಯಾರವ್ಯಾನ್ ಎಲ್ಲ ತರ್ಸಿದ್ವಿ. ನಂದು ಇಟ್ಸ್ ಅ ನಾರ್ಮಲ್ ಕ್ಯಾರವ್ಯಾನ್, ಬಟ್ ವಿ ಹ್ಯಾಡ್ ಅ ಸ್ಪೆಷಲ್ ಕ್ಯಾರವ್ಯಾನ್ ಫಾರ್ ಹಿಮ್. ಬಿಕಾಸ್ ಪ್ರೊಡಕ್ಷನ್ ಕಾಸ್ಟ್ ಅಲ್ಲ, ಎಲ್ಲ ನಾನೇ ಮಾಡ್ತಾ ಇದ್ದಿದ್ದು, ಬಟ್ ಸ್ಟಿಲ್ ತರ್ಸಿದ್ವಿ. ಅಂಡ್ ದೆನ್ ಸೀರಿಯಸ್ಲಿ it's our production, like my own home production. Okay. See, of course there are many brands who did support us, and there are many angel investors who came in, but main ಏನಂತಾರೆ ಬಂಡವಾಳ ಹಾಕಿರೋದು ನಾವೇನೆ. ಮತ್ತೆ ಅಣ್ಣಗೋಸ್ಕರ ಸ್ಪೆಷಲ್ ಆಗಿರೋ ಕ್ಯಾರವನ್ ತರಿಸಿದ್ವಿ. ಆಮೇಲೆ ಡಿಮ್ಯಾಂಡ್ ಮಾಡಿದ್ರೆ ಅಥವಾ ನೀವೇ? ಇಲ್ಲ ನಾವೇ. ಬಿಕಾಸ್ when he's at home, his brother is different. ಬಟ್ ಆರ್ಟಿಸ್ಟ್ ಆದಾಗ ಆರ್ಟಿಸ್ಟ್ ಗೆ ಹಂಗ ನೀವು ಟ್ರೀಟ್ ಮಾಡಿಲ್ಲ ಅಂದ್ರೆ ಅವ್ರು ಹಂಗೆ ಡಬ್ಬಾ ತರ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ. ಸೊ ವಿ ಹ್ಯಾವ್ ಟು ಟ್ರೀಟ್ ಹಿಮ್ ಲೈಕ್ ಅ ಸ್ಟಾರ್. ಅದು ನಾನ್ ಮನೇಲಿ ಬಿಟ್ಬಿಟ್ಟೆ. ನಮ್ಮ ಅಣ್ಣ ಅನ್ನೋದು ಮನೇಲಿ ನಾನು ಅದನ್ನ ತಗೋತೀನಿ. ಆನ್ ಸೆಟ್ ಐ ಆಮ್ ಅ ಡೈರೆಕ್ಟರ್, ಹಿ ಇಸ್ ಅನ್ ಆರ್ಟಿಸ್ಟ್, ಸೊ ಹಿ ಹ್ಯಾಸ್ ಟು ಗೆಟ್ ಎವ್ರಿಥಿಂಗ್ ವಾಟ್ ಎವರ್ ಹಿ ನೀಡ್ಸ್. ಅಂಡ್ ಹಿ ಕೇಮ್, ಐ ಟೋಲ್ಡ್ ಹಿಮ್ ಎಷ್ಟೊತ್ತಾಗುತ್ತೆ ಅಂತ. ಬಿಕಾಸ್ ಅವ್ರು ಎಲ್ಲೋ ಇದ್ರು. ಐ ಸೆಡ್ ಟುಡೇ ಇಸ್ ಯೋರ್ ಶೂಟ್ ಹೇಳಿದ್ದೆ ನಾನು, ನೀನು 1 hour ಮುಂಚೆ ಹೇಳು ನಾನು ಬರ್ತೀನಿ ಅಂತ ಹೇಳಿದ್ರು. ಸೊ ಐ ಟೋಲ್ಡ್ ಹಿಮ್ 1 hour ಈಗ ಬರುತ್ತೆ ನಿಂದು ಅಂತ. ಸೊ ಸಾಯಂಕಾಲ ಪೋರ್ಷನ್ ಅದು. ಸೊ ಬೆಳಗ್ಗೆ ನಾವು ಆಲ್ರೆಡಿ ಶೂಟಿಂಗ್ ಮುಗಿಸಿದ್ವಿ. ಸೊ ಹಿ ಕೇಮ್ ಆನ್ ಸೆಟ್ ಅಂಡ್ ಹಿ ಸೆಡ್ ಎಷ್ಟೊತ್ತಾಗುತ್ತೆ ಅಂತ. ನಾನು ಅಂದೆ 1 hour ಅಂತ. ಹಿ ಸೆಡ್ ಕರೆಕ್ಟ್ 1 hour. ಐ ಸೆಡ್ 1 hour ಅಲ್ಲಿ ನೀನ್ ಮುಗಿಸಿ ಕಳ್ಸಿರ್ತೀನಿ. ಸೊ 1 hour ಅಲ್ಲಿ ಮುಗಿಸಿ ಕಳ್ಸ್ಬಿಡ್ತೀನಿ ನಾ ಅಂತಂದ. ಸೊ ಹೌದಾ ಅಂತ ಅವ್ನು ಅನ್ಕೊಂಡೇನೋ ಮನ್ಸಲ್ಲಿ 3 hours ಕಮ್ಮಿ ಮುಗಿಯಲ್ಲ ಇದು. ಎಕ್ಸಾಕ್ಟ್ 1 hour we were done. 9 shots 9 shots 1 hour ಅಲ್ಲಿ ಮುಗಿಸಿದ್ದೀರಾ? ಫಿನಿಶ್ಡ್. ಹೇಗೆ? ನೀವ್ ಅವ್ರಿಗೆ ಕೇಳಿ. ಇನ್ಫ್ಯಾಕ್ಟ್ ನಾವ್ ಹೆಂಗ್ ಅಂದ್ರೆ, ನಾನು 1 ನಿಮಿಷ ಐ ಡಿಡ್ಂಟ್ ಲೀವ್ ದ ಸೆಟ್. ಯಾರಿಗೂನು ನಾವ್ ಆ ಕಡೆ ಈ ಕಡೆ ಬ್ಲಿಂಕ್ ಮಾಡಕ್ಕೂ ಬಿಟ್ಟಿಲ್ಲ. ಬಿಕಾಸ್ ನಂದೊಂದು ವಾಯ್ಸ್ ಇದೆ, ಫೈನಲ್ ವಾಯ್ಸ್ ಅದು. ಸೊ ಅದು ನನ್ ವೆನ್ ಐ ನೀಡ್ ದ ಶಾರ್ಟ್, ಆ ಫೈನಲ್ ವಾಯ್ಸ್ ಬರುತ್ತೆ. ಅದು ಅವಾಗ ಶಾರ್ಟು ಅದ್ರ ಪಾಡುಗದೇ ಬರುತ್ತೆ. ಅದ್ ಹೇಗೆ ಅಂತ ನನ್ಗೂ ಗೊತ್ತಿಲ್ಲ. ಐ ಥಿಂಕ್ ಇಟ್ ಇಸ್ ಆಲ್ a gift of God ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.